ಪಂಚಾಯತ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಕೆಟ್ಟ ಮೇಲೂ ಕೂಡ ಬುದ್ಧಿ ಕಲಿದ ಯಾವುದಾದ್ರೂ ಒಂದು ದೇಶ ಇದ್ರೆ ಅದು ಪಾಕಿಸ್ತಾನ. ಭಾರತದ ಮೇಲೆ 3 ಪೂರ್ಣ ಪ್ರಮಾಣದ ಯುದ್ಧ ಮಾಡಿ ಸೋತು ಮಂಡಿಯೂರಿದ್ದಂತಹ ಪಾಕಿಸ್ತಾನ ನಂತರ ಆರಿಸಿಕೊಂಡಿದ್ದು ಉಗ್ರವಾದದ ಮಾರ್ಗವನ್ನ. ಭಾರತದ ಬೆನ್ನಿಗೆ ಚುಚ್ಚುವ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಬಂದಿದೆ. ಕಾರ್ಗಿಲ್ನಲ್ಲಿ ಕಾಲ್ ಕೆರೆದು ಬಂದಿದ್ದಂತಹ ಪಾಕಿಸ್ತಾನವನ್ನ ಭಾರತದ ವೀರ ಯೋಧರು ಚೆಂಡಾಡಿತು. ಅಲ್ಲಿಂದ ನಂತರ ಪಾಕಿಸ್ತಾನ ಸಂಪೂರ್ಣವಾಗಿ ಭಯೋತ್ಪಾದನೆಯನ್ನೇ ತನ್ನ ಕೆಲಸ ವೃತ್ತಿ ಅಂತೇಳಿ ಮಾಡ್ಕೊಂಡು ಬರ್ತಾ ಇದೆ. ಪಾಕಿಸ್ತಾನದ ಸೇನೆ ಕೂಡ ಭಯೋತ್ಪಾದಕರಿಗಿಂತ ತಾವೇನೂ ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿ ಭಾರತ ಸುಟ್ಟು ಹಾಕಿದ ಉಗ್ರರಿಗೂ ಅವರ ರಾಷ್ಟ್ರೀಯ ಗೌರವವನ್ನು ಕೊಟ್ಟು ಅಂತ್ಯಕ್ರಿಯೆಯನ್ನು ನಡೆಸಿದೆ. ಅಲ್ಲಿಗೆ ಪಾಕಿಸ್ತಾನ ಯಾವ ಮಟ್ಟಕ್ಕೆ ಕುಸಿದಿದೆ ಎಂಬುದನ್ನು ಪದಗಳಲ್ಲಿ ವಿವರಿಸಬೇಕಾದ ಅಗತ್ಯ ಇಲ್ಲ. ಆದರೆ ಪಾಕಿಸ್ತಾನದ ಸುಳ್ಳುಗಳಿಗೆ ಉತ್ತರ ಕೊಡಲೇಬೇಕಾದ ಅವಶ್ಯಕತೆ ಭಾರತಕ್ಕಿತ್ತು. ನರಿ ಊಳಿಡುವಂತೆ ಪಾಕಿಸ್ತಾನ ಕೂಡ ಸುಳ್ಳುಗಳನ್ನು ಪೋಣಿಸಿ ಊಳಿಡ್ತಾ ಇತ್ತು. ಪಾಕಿಸ್ತಾನದ ಪ್ರಧಾನಮಂತ್ರಿ ಕೂಡ ತಾವೇನೋ ಕಡಿದು ಕಟ್ಟೆ ಹಾಕಿದ್ದೀವಿ ಅನ್ನುವಂತಹ ರೀತಿಯಲ್ಲಿ ಅಲ್ಲಿನ ಜನರೆದುರು ಸುಳ್ಳೇ ಸುಳ್ಳು ಭಾಷಣವನ್ನು ಬಿಗಿದಿದ್ರು. ಆದರೆ ಅದೆಲ್ಲದಕ್ಕೂ ಸಾಕ್ಷಿ ಸಮೇತ ಭಾರತ ಉತ್ತರ ಕೊಟ್ಟಿದೆ. ಭಾರತದ ಹೆಮ್ಮೆಯ ಸೇನಾಪಡೆಗಳು ಯಾವ ಸ್ವರೂಪದಲ್ಲಿ ಪಾಕಿಸ್ತಾನಕ್ಕೆ ಎಂದೂ ಮರೆಯಬಾರದಂತಹ ಹೊಡೆತ ಕೊಟ್ಟಿವೆ ಅನ್ನೋದನ್ನು ಇವತ್ತು ವಿವರಿಸಿದ್ದಾರೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ. ಯಾವ ಸ್ವರೂಪದಲ್ಲಿ ಪಾಕಿಸ್ತಾನವನ್ನು ಮಟ್ಟ ಹಾಕುವಂತಹ, ಅದರ ಎಷ್ಟು ಏರ್ ಬೇಸ್ಗಳನ್ನು ಧ್ವಂಸ ಮಾಡಲಾಗಿದೆ, ಯಾವ ಸ್ವರೂಪದಲ್ಲಿ ಅದನ್ನು ಅಟ್ಟಾಡಿಸಲಾಗಿದೆ ಅನ್ನೋದನ್ನು ಆ ವರದಿ ಮೂಲಕವಾಗಿ ನಿಮಗೆ ವಿವರಿಸ್ತೀನಿ. ಹಾಗೆಯೇ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ದೇಶವನ್ನು ಉದ್ದೇಶಿಸಿ 8 ಗಂಟೆಗೆ ಮಾತನಾಡಲಿದ್ದಾರೆ. ಪಹಲ್ಗಾಮ್ ದಾಳಿಯ ನಂತರ ಅದಕ್ಕೆ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಪ್ರತೀಕಾರ ತೆಗೆದುಕೊಂಡ ಮೇಲೆ ಇದೇ ಮೊದಲ ಬಾರಿಗೆ ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿಯವರು ಮಾತಾಡಲಿದ್ದಾರೆ. ಮೋದಿಯವರ ಭಾಷಣದ ಬಗ್ಗೆ ಇರುವಂತಹ ನಿರೀಕ್ಷೆಗಳು ಏನೇನು, ಯಾವ ಸ್ವರೂಪದಲ್ಲಿ ಅವರು ಆಪರೇಷನ್ ಸಿಂಧೂರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಭಾರತ ಯಾವ ನಿಲುವುಗಳನ್ನು ಪಾಕಿಸ್ತಾನದ ವಿಚಾರದಲ್ಲಿ ಇನ್ನು ಮುಂದಕ್ಕೂ ಕೂಡ ತೆಗೆದುಕೊಳ್ಳುತ್ತೆ ಅನ್ನೋದರ ಬಗ್ಗೆ ಮಾತನಾಡಬಹುದು ಅನ್ನೋದರ ಬಗ್ಗೆ ಕೂಡ ಒಂದಿಷ್ಟು ಅಂಶಗಳನ್ನು ನೋಡೋಣ. ಹಾಗೆಯೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭಾಷಣವನ್ನು ಕೂಡ ನಿಮಗೆ ತೋರಿಸ್ತೀನಿ ನೇರ ಪ್ರಸಾರದಲ್ಲಿ, ಅದನ್ನು ಕೂಡ ವೀಕ್ಷಿಸ್ತಾ ಹೋಗೋಣ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಯಾವ ರೀತಿಯಲ್ಲಿ ಪಾಕಿಸ್ತಾನವನ್ನು ಬೆಂಡೆತ್ತಲಾಗಿದೆ, ಯಾವ ಸ್ವರೂಪದಲ್ಲಿ ಭಾರತ ಈಗಲೂ ಕೂಡ ಪಾಕಿಸ್ತಾನದ ಕುತ್ತಿಗೆಯ ಮೇಲೆ ಕುಳಿತಿದೆ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಯಾವುದೇ ಸ್ವರೂಪದಲ್ಲಿ, ಯಾವುದೇ ಕ್ಷಣದಲ್ಲಿ, ಯಾವುದೇ ಸ್ವರೂಪದಲ್ಲಿ ಅವರು ಭಾರತಕ್ಕೆ ಕಿರಿಕಿರಿ ಉಂಟು ಮಾಡಿದರೂ ಕೂಡ ಅವರ ಮೇಲೆ ದಾಳಿಗೆ ಸಜ್ಜಾಗಿ ನಿಂತಿದೆ ಭಾರತ. ಯಾಕೆಂದರೆ ಆಪರೇಷನ್ ಸಿಂಧೂರ್ ಇನ್ನೂ ಕೂಡ ನಿಂತಿಲ್ಲ. ಆಪರೇಷನ್ ಸಿಂಧೂರ್ ಚಾಲ್ತಿಯಲ್ಲಿದೆ ಅನ್ನುವಂಥದ್ದನ್ನು ಭಾರತದ ಸೇನಾಪಡೆಗಳು ಸ್ಪಷ್ಟಪಡಿಸಿರುವಂಥದ್ದು. ಅದರ ವರದಿ ನಿಮಗೆ ತೋರಿಸ್ತೀನಿ. ನೋಡುತ್ತಿದ್ದಂತೆ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದ ಭಾರತದ ಸೇನಾಪಡೆಗಳು. ಉಗ್ರರನ್ನ ಅವರ ವಾಸಸ್ಥಾನಗಳಲ್ಲೇ ಕೊಂದು ಹಾಕಲಾಗಿತ್ತು. ಒಬ್ಬನೇ ಒಬ್ಬ ಪಾಕಿಸ್ತಾನದ ನಾಗರಿಕನ ಮೇಲೆ ದಾಳಿ ನಡೆಸದ ಸೇನಾಪಡೆಗಳು 9 ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದವು. ಆದರೆ ಭಾರತ ಉಗ್ರರನ್ನ ಕೊಂದಿದ್ದಕ್ಕೆ ಸಿಟ್ಟಿಗೆದ್ದ ಪಾಕಿಸ್ತಾನ ಗಡಿರೇಖೆಯ ಉದ್ದಕ್ಕೂ ನಾಗರಿಕರ ಮೇಲೆ ದಾಳಿ ನಡೆಸಿತ್ತು. ಡ್ರೋನ್ಗಳನ್ನು ಹಾರಿಸಿ ಆಟಾಟೋಪ ತೋರಿಸಿತ್ತು. ಇದೇ ಕಾರಣಕ್ಕಾಗಿ ಪಾಕಿಸ್ತಾನದ ಏರ್ಬೇಸ್ಗಳನ್ನೇ ಉಡೀಸ್ ಮಾಡಿ ಪಾಕಿಸ್ತಾನದ ಬೆನ್ನುಮೂಳೆಯನ್ನೇ ಮುರಿಯಲಾಗಿತ್ತು. ಇಷ್ಟಾಗುತ್ತಿದ್ದಂತೆ ಭಾರತದ ಮುಂದೆ ಮಂಡಿಯೂರಿ ಯುದ್ಧ ನಿಲ್ಲಿಸುವಂತೆ ಬೇಡಿಕೊಂಡಿತ್ತು ಪಾಕಿಸ್ತಾನ. ಏಪ್ರಿಲ್ 22 ಕಾಶ್ಮೀರದ ಪಹಲ್ಗಾಮ್ನಲ್ಲಿ 25 ಪ್ರವಾಸಿಗರು ಹಾಗೂ ಓರ್ವ ಸ್ಥಳೀಯ ಸೇರಿ 26 ಜನರನ್ನ ಉಗ್ರರು ಬಲಿ ತೆಗೆದುಕೊಂಡಿದ್ರು. ಇಂಥ ರಕ್ತಪಿಪಾಸು ಉಗ್ರರನ್ನ ಮಟ್ಟ ಹಾಕಿ ಪಾಕಿಸ್ತಾನಕ್ಕೆ ದೊಡ್ಡ ಪಾಠ ಕಲಿಸಲು ಮೋದಿ ದೊಡ್ಡ ಹೊಡೆತವನ್ನೇ ಕೊಟ್ಟಿದ್ದಾರೆ. ಕಳೆದ 3-4 ದಿನಗಳಿಂದಲೂ ಒಂದು ಕಡೆ ಏರ್ ಸ್ಟ್ರೈಕ್, ಇನ್ನೊಂದು ಕಡೆ ಪಾಕಿಸ್ತಾನವನ್ನ ಮೂಲೆಗುಂಪು ಮಾಡಲು ಪ್ಲಾನಿಂಗ್ ಮಾಡಲಾಗ್ತಿದೆ. ಇವತ್ತು ಕೂಡ ಆಪರೇಷನ್ ಸಿಂಧೂರ್ ಕದನ ವಿರಾಮದ ನಡುವೆಯೇ ಮುಂದೆ ತೆಗೆದುಕೊಳ್ಳಬೇಕಾದ ತೀರ್ಮಾನಗಳ ಬಗ್ಗೆಯೇ ಪ್ರಧಾನಿ ಮೋದಿ ಚರ್ಚೆ ನಡೆಸಿದ್ರು. ಡಿಜಿಎಂಒಗಳ ಸಭೆಯಲ್ಲಿ ಭಾರತದ ನಿಲುವಿನ ಬಗ್ಗೆ ಸಮಾಲೋಚನೆ ಮಾಡಲಾಗಿತ್ತು. ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಹೋಗಿ ಶತ್ರುಗಳ ಕೋಟೆಯನ್ನೇ ಧ್ವಂಸಗೈದು ಉಗ್ರ ಸಂಹಾರ ನಡೆಸಿ ಬಂದಿದ್ದು ಭಾರತ ಮಾತೆಯ ವೀರಪುತ್ರರು. ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ರುದ್ರತಾಂಡವ ನಡೆಸಿ ಶತ್ರು ಸಂಹಾರ ಯಾಗ ಮಾಡಿ 100ಕ್ಕೂ ಹೆಚ್ಚು ರಕ್ತಬೀಜಾಸುರರ ಬಲಿ ಕೊಟ್ಟು ಬಂದಿದ್ರು. ಅದೇ ವಿಡಿಯೋವನ್ನ ಇವತ್ತು ಭಾರತೀಯ ಸೇನಾಪಡೆಗಳ ಸೇನಾಧಿಕಾರಿಗಳು ರಿಲೀಸ್ ಮಾಡಿದ್ರು. ಅಷ್ಟೇ ಅಲ್ಲ, ಬಾಯ್ ಬಿಟ್ರೆ ಭಾರತದಲ್ಲೂ ಧೂಮ್ ಧಮಾಕ ಮಾಡಿದ್ದೀವಿ ಅಂತ ಸುಳ್ಳಿನ ಪುರಾಣಗಳನ್ನೆಲ್ಲ ಪೋಣಿಸಿ ಸೋಷಿಯಲ್ ಮೀಡಿಯಾಗೆ ಹಾಕ್ತಿದ್ದ ಪಾಕಿಸ್ತಾನಕ್ಕೆ ತಿರುಗೇಟು ಕೊಟ್ರು. ಭಾರತೀಯ ಸೈನಿಕರು ಪಾಕ್ ನೆಲದಲ್ಲಿ ಆಡಿದ ದೀಪಾವಳಿ ಹಬ್ಬ ಹೇಗಿತ್ತು,
ಪಾಕಿಸ್ತಾನದವರು ಹಾರಿಸಿದ ಮದ್ದುಗುಂಡು, ಶೆಲ್ಗಳು, ಕ್ಷಿಪಣಿಗಳು, ಡ್ರೋನ್ಗಳನ್ನ ಹೇಗೆ ಹೊಡೆದು ಹಾಕಿದ್ದೀವಿ ಅನ್ನೋದಕ್ಕೂ ಸಾಕ್ಷಿಗಳನ್ನ ಕೊಟ್ಟರು. ಭಾರತದ ಯಾವ ವಾಯುನೆಲೆಯನ್ನು ಪಾಕಿಸ್ತಾನ ಮುಟ್ಟಲು ಬಿಟ್ಟಿಲ್ಲ ಅನ್ನೋದಕ್ಕೆ ಮಲ್ಟಿಲೇಯರ್ ಏರ್ ಡಿಫೆನ್ಸ್ ಫೋಟೋ ರಿಲೀಸ್ ಮಾಡಿದ್ದೆ. ಭಾರತದ ರಡಾರ್ಗಳು ಶತ್ರುಗಳ ವಿರುದ್ಧ ಹೇಗೆ ಕೆಲಸ ಮಾಡ್ತಿವೆ, ಯಾವ್ಯಾವ ರೀತಿ ಇದೆ ಅನ್ನೋ ಫೋಟೋಗಳು, ಏರ್ ಕಮಾಂಡ್ ಕಚೇರಿ ಒಳಗೆ ಹೇಗೆ ಕೆಲಸ ಮಾಡಲಾಗುತ್ತದೆ ಹಾಗೂ ಸಿಬ್ಬಂದಿ ಹೇಗಿದ್ದಾರೆ ಅನ್ನೋ ಫೋಟೋಗಳನ್ನು ಜನರ ಮುಂದಿಟ್ಟು ಎಂಥದ್ದೇ ಕಠಿಣ ಜಾಗಗಳಿರಲಿ ಭಾರತಕ್ಕೆ ಮಿಸೈಲ್ ಹಾರಿಸುವ ಶಕ್ತಿ ಇದೆ ಅನ್ನೋ ಫೋಟೋಗಳನ್ನ ರಿಲೀಸ್ ಮಾಡಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ರವಾನಿಸಿದ್ರು. ಆಪರೇಷನ್ ಸಿಂಧೂರ್ ವೇಳೆ ಶತ್ರುಗಳ ನೆಲವನ್ನ ಹೇಗೆ ಧ್ವಂಸ ಮಾಡಲಾಗಿತ್ತು, ಆಪರೇಷನ್ ಸಿಂಧೂರ್ ಬಳಿಕ ಪಾಕ್ ಕ್ಷಿಪಣಿಗಳನ್ನ ಹೇಗೆ ಆಕಾಶ ಮಿಸೈಲ್ ವಾಹಕ ಹೊಡೆದು ಹಾಕ್ತು ಅನ್ನೋದಕ್ಕೆ ಸಾಕ್ಷ್ಯ ಇಟ್ರು. ಇನ್ನು ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಲು ಚೀನಾ ಮಿಸೈಲ್ಗಳನ್ನ ಬಳಸಿದ್ದನ್ನೂ ಸೇನೆ ಪತ್ತೆ ಮಾಡಿದೆ. PL-15 ವಾಯು ಕ್ಷಿಪಣಿಯ ಅವಶೇಷಗಳು ಚೀನಾದ್ದು ಅಂತ ಪತ್ತೆ ಮಾಡಿದೆ. ಹಾಗೆ ಟರ್ಕಿ ದೇಶ ಪಾಕಿಸ್ತಾನಕ್ಕೆ ಕೊಟ್ಟ ಇಹಾ ಮತ್ತು ಸಾಂಗಾ ಡ್ರೋನ್ ಅನ್ನೋದನ್ನು ಸಾಕ್ಷಿ ಸಮೇತ ದೇಶದ ಮುಂದಿಟ್ರು. Some of the results achieved in countering the enemy threat vectors over the last week are now being shown on the screen. Is the probable enemy PL-15 missile, which is of Chinese origin. This missile has missed its target, and you can see the pieces now which are available with us. Another weapon system or weapon which was found was the long-range rocket, the pieces of which you can now see on the screen. We have talked about the loiter munitions and the unmanned aerial systems, and here are some of the glimpses of those systems which we have brought down. With the right undercarriage or the wheel you can see is the Yeeha system, which is of Chinese origin with Pakistan. You can see some quadcopters and you can see one odd Sonka drone hanging by the wire. All these have been brought down by our trained crew and air defense systems. The numerous waves of drones and unmanned combat area vehicles employed by Pakistan were also thwarted by the indigenously developed soft and hard kill counter US systems and the well-trained Indian air defense personnel. ಇನ್ನು ಭಾರತೀಯ ವಾಯುಪಡೆ ಪಾಕಿಸ್ತಾನಕ್ಕೆ ನುಗ್ಗಿ 13 ಕಡೆ ಧ್ವಂಸಗೈದು ಬಂದಿರುವುದಕ್ಕೆ ಸಾಕ್ಷಿಯಾಗಿರುವ ಫೋಟೋ ಕೆಂಪು ಬಣ್ಣದಲ್ಲಿ ಮಾರ್ಕ್ ಮಾಡಿರೋ ಜಾಗಗಳೇ ಪಾಕಿಸ್ತಾನದ ವಾಯುನೆಲೆಗಳು, ರಡಾರ್ ಘಟಕಗಳು ಅಂತಾನೂ ಸೇನಾಧಿಕಾರಿಗಳು ವಿವರಣೆ ಕೊಟ್ಟರು. ಪಾಕಿಸ್ತಾನದ ನೂರ್ ಖಾನ್ ವಾಯುನೆಲೆಯನ್ನ ಉಡಾಯಿಸಿದ್ದಕ್ಕೆ ವಿಡಿಯೋ ಸಾಕ್ಷಿ ಕೊಟ್ಟರು. ರಹೀಂ ಯಾರ್ ಖಾನ್ ವಾಯುನೆಲೆಯಲ್ಲಿ 40 ಅಡಿ ಗುಂಡಿ ಬಿದ್ದಿರೋ ವಿಡಿಯೋವನ್ನ ನ್ಯೂಸ್ ಚಾನೆಲ್ಗಳೇ 3 ದಿನಗಳ ಹಿಂದೆಯೇ ಬಿತ್ತರಿಸಿದ್ವು. ಇದು ಮಾಧ್ಯಮಗಳಿಂದಲೇ ನಮಗೆ ಸಿಕ್ಕಿರುವ ವಿಡಿಯೋ ಅಂತಾನು AK ಭಾರತಿ ವಿವರಿಸಿದ್ರು. ಏರ್ ಮಾರ್ಷಲ್ AK ಭಾರತಿ ಬಳಿಕ ಮಿಲಿಟರಿ ಆಪರೇಷನ್ ಡೈರೆಕ್ಟರ್ ಜನರಲ್ ರಾಜೀವ್ ಘಾಯ್ ಉಗ್ರರು ನಾಗರಿಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟರು. 2024ರಲ್ಲಿ ಜಮ್ಮುವಿನ ಶಿವಮಂದಿರಕ್ಕೆ ಹೋಗ್ತಿದ್ದ ಪ್ರವಾಸಿಗರ ಬಸ್ಸನ್ನ ತಡೆದು ಜನರನ್ನ ಕೊಂದಿದ್ದ ಫೋಟೋಗಳು, ಜೊತೆಗೆ ಪಹಲ್ಗಾಮ್ನಲ್ಲೂ ಮುಗ್ಧ ಜನರನ್ನ ಟಾರ್ಗೆಟ್ ಮಾಡಿ ಹತ್ಯೆಗೈದಿದ್ದರು ಅಂತಾನೂ ವಿವರಿಸಿದ್ರು. ಇಷ್ಟೇ ಅಲ್ಲ, ಪಹಲ್ಗಾಮ್ ದಾಳಿ ಬಳಿಕ ಉಗ್ರರ ಪಾಪದ ಕೊಡ ತುಂಬೋಗಿದೆ ಅಂತಾನು ಆಪರೇಷನ್ ಸಿಂಧೂರ್ ನಿಂತಿಲ್ಲ ಅಂತ ಸಂದೇಶನೂ ರವಾನಿಸಿದ್ರು. पिछले कुछ सालों में आतंक की गतिविधियों का कैरेक्टर जो है उसमें कुछ बदलाव आ रहा था. अब हमारी मिलिट्री के साथ साथ मासूम सिविलियंस जो कि अपना बचाव करने में विफल थे, उन पर भी हमले हो रहे थे. 2024 में जम्मू सेक्टर में शिवखोरी मंदिर को जाते हुए यात्री और इस साल अप्रैल में पहलगाम में मासूम पर्यटक इस खतरनाक ट्रेंड के विशेष उदाहरण हैं. पहलगाम तक पाप का ये घड़ा भर चुका था. ಅಂದಹಾಗೆ ಪಾಕಿಸ್ತಾನ ಸೈನಿಕರು ಉಗ್ರರನ್ನ ಮುಂದೆ ಬಿಟ್ಟು ಭಾರತೀಯರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೂ ಸೇನೆ ಸಾಕ್ಷಿ ಕೊಟ್ಟಿದೆ. ಭಯೋತ್ಪಾದಕರನ್ನ ಕದನದಲ್ಲಿ ಮಧ್ಯಪ್ರವೇಶಕ್ಕೆ ಆಯ್ಕೆ ಮಾಡಿಕೊಂಡಿದೆ. ಪಾಕಿಸ್ತಾನದ ಸೈನಿಕರು ಉಗ್ರರನ್ನ ಮುಂದೆ ಬಿಟ್ಟಿದ್ದು ವಿಷಾದಕರ ಅಂತಾನೂ ಆಕ್ರೋಶ ಹೊರಹಾಕಿದ್ರು. ಪಾಕಿಸ್ತಾನದ ಮೇಲೆ ದಾಳಿ ಮಾಡೋಕೆ ಮತ್ತೆಂದೂ ಮೇಲೇಳದಂತೆ ಹೊಡೆದು ಹಾಕಲು ನಾವು ರೆಡಿ ಅಂತ ಭಾರತೀಯ ನೌಕಾದಳ ನಾಯಕ ವೈಸ್ ಅಡ್ಮಿರಲ್ AN ಪ್ರಮೋದ್ ಎಚ್ಚರಿಕೆ ಕೊಟ್ಟರು. ಅದು ಸಾಕ್ಷಿ ಸಮೇತ.
ಸಮುದ್ರ ನೌಕಾದಳ ಹೇಗೆ ಸಜ್ಜಾಗಿ ನಿಂತಿದೆ, ಎಂಥದ್ದೇ ಸಂದರ್ಭವಿರಲಿ, ಎಂಥದ್ದೇ ಸಮಯವಿರಲಿ, ಹಗಲಾಗಲಿ ರಾತ್ರಿ ಆಗಲಿ ದಾಳಿ ನಡೆಸಲು ನೌಕಾಪಡೆ ರೆಡಿಯಾಗಿದೆ ಅಂತ ಫೋಟೋಗಳನ್ನು ರಿಲೀಸ್ ಮಾಡಿದ್ರು. Effectively using multiple sensors and inputs, we are maintaining continuous surveillance to degrade or neutralize threats as they emerge or manifest to ensure targeting at extended ranges. All these are conducted under the umbrella of a comprehensive and effective layered fleet air defense mechanism that caters for all threats, be it drones or high-speed missiles or aircraft, both fighters as well as surveillance aircraft. Any aerial target that attempts to penetrate this bubble is detected and identified using various techniques and technologies, affording quick and clear distinction between commercial, neutral and hostile aircraft or flying objects at ranges in excess of the anticipated attack. ಅಖಾಡಕ್ಕಿಳಿದ ಮೇಲೆ ಶತ್ರುಗಳ ಸಂಹಾರ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅನ್ನೋದು ಇವತ್ತು ಸೇನಾಧಿಕಾರಿಗಳು ಕೊಟ್ಟ ಸಂದೇಶ. ಮೊನ್ನೆವರೆಗೂ ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳು ಸಾಕ್ಷಿನೇ ಕೊಡದೆ ಸುದ್ದಿಗೋಷ್ಠಿ ಮಾಡಿ ಬಿಟ್ಟಿ ಬಿಲ್ಡಪ್ ತಗೊಳ್ತಿದ್ರು. ಆದರೆ ನಮ್ಮ ಸೇನಾಧಿಕಾರಿಗಳು ಸಾಕ್ಷಿ ಸಮೇತ ನಮ್ಮ ಸೇನಾಪಡೆಗಳ ಶಕ್ತಿಯನ್ನ ಸಾಬೀತು ಮಾಡಿದ್ದಾರೆ. ಮತ್ತೆ ಬಾಲ ಬಿಚ್ಚಿದ್ರೆ ಹಿಂಗೆಲ್ಲ ಅಟ್ಟಾಡಿಸಿ ಹೊಡಿತೀವಿ, ಯಾವ್ಯಾವ ಅಸ್ತ್ರಗಳನ್ನ ಬಳಸ್ತೀವಿ ಅಂತ ಬಹಿರಂಗವಾಗಿ ತೋರಿಸಿ ವಾರ್ನಿಂಗ್ ಕೊಟ್ಟು ಜಗತ್ತಿಗೂ ಹೊಸ ಸಂದೇಶ ರವಾನಿಸಿದ್ದಾರೆ. ಈ ಮೂಲಕ ಈಗೇನಿದ್ದರೂ ತಾತ್ಕಾಲಿಕ ವಿರಾಮ, ಪಾಕಿಸ್ತಾನ ಇನ್ಯಾವತ್ತೇ ಆದರೂ ಕಾಲ್ ಕೆರೆದು ಮೈಮೇಲ್ ಬಿದ್ರು ಅದನ್ನ ಹೊಡೆದು ಹಾಕಲು ಆಪರೇಷನ್ ಸಿಂಧೂರ್ ಚಾಲ್ತಿಯಲ್ಲಿರುತ್ತೆ ಎಂಬ ಎಚ್ಚರಿಕೆ ನೀಡಿದ್ದಾರೆ. ಈ ಮೂಲಕ ಭಾರತದ ಸಾರ್ವಭೌಮತ್ವ ಕಾಪಾಡಲು ಸೇನೆ ಹೇಗೆ ಸಜ್ಜಾಗಿದೆ ಎಂಬ ವಿಶ್ವಾಸವನ್ನ ಭಾರತೀಯರಲ್ಲಿ ಇಮ್ಮಡಿಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.